ಮಲೆನಾಡು ಟಿವಿಗೆ ಸ್ವಾಗತ. ನಾನು ವಿನಿತಾ ಎಚ್. ಜಗತ್ತಿನ ಒಂದು ನೋಟ ವಿಶೇಷ ಕಾರ್ಯಕ್ರಮದ ಮೂಲಕ ಐತಿಹಾಸಿಕ ಪಾರಂಪರಿಕ ತಾಣ ಹಂಪಿಯ ಬಗ್ಗೆ ಮಾತಾಡ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಕನ್ನಡಿ ವಿಶ್ವ ಪಾರಂಪರಿಕ ತಾಣ ಹಂಪಿ. ಪ್ರತಿ ಕಲ್ಲು ಕೂಡ ಸಾವಿರ ಕತೆ ಹೇಳುವಂತಹ ಈ ನೆಲಕ್ಕೆ ವಿದೇಶಿ ಪ್ರವಾಸಿಗರ ದಂಡು ನಿರಂತರವಾಗಿ ಹರಿದು ಬರ್ತಾ ಇದೆ. ಆದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಹಂಪಿಗೆ ಬರುವಂತಹ ವಿದೇಶಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯನ್ನ ಕಂಡಿದೆ. ಯಾಕೆ ಹೀಗಾಯ್ತು? ಹಂಪಿಯ ಅಂತಾರಾಷ್ಟ್ರೀಯ ವರ್ಚಸ್ಸು ಮಸುಕೋದಿಕ್ಕೆ ಕಾರಣವೇನು? ಈ ಹಿಂದಿರುವಂತಹ ಭದ್ರತಾ ಆತಂಕಗಳು ಮತ್ತೆ ಮೂಲ ಸೌಕರ್ಯದ ಕೊರತೆಯ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಹೇಳಿದೆ ನೋಡಿ. ವಿಜಯನಗರ ಸಾಮ್ರಾಜ್ಯದ ವೈಭವಕ್ಕೆ ಸಾಕ್ಷಿಯಾಗಿದ್ದಂತಹ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಹಂಪಿಗೆ ಪ್ರಪಂಚದಾದ್ಯಂತ ಅಪಾರ ಪ್ರವಾಸಿಗರು ಆಗಮಿಸ್ತಾ ಇದ್ರು. ಆದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಹಂಪಿಯ ಅಂತಾರಾಷ್ಟ್ರೀಯ ವರ್ಚಸ್ಸಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದರ ಪರಿಣಾಮವಾಗಿ ಹಂಪಿಗೆ ಭೇಟಿ ನೀಡುವಂತಹ ವಿದೇಶಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕುಸಿದಿದ್ದು, ಇದು ಸ್ಥಳೀಯ ಪ್ರವಾಸೋದ್ಯಮ ಮತ್ತು ಜನರ ಜೀವನೋಪಾಯಕ್ಕೆ ನೇರವಾಗಿ ಕುತ್ತು ತಂದಿದೆ. 2024-25 ಸಾಲಿನ ಅಕ್ಟೋಬರ್ ತಿಂಗಳವರೆಗೂ ಕೂಡ ಹಂಪಿಗೆ ಭೇಟಿ ನೀಡಿದಂತಹ ವಿದೇಶಿ ಪ್ರವಾಸಿಗರ ಸಂಖ್ಯೆ ಕೇವಲ 3818. ಹಿಂದಿನ ವರ್ಷ ಅದೇ ಅವಧಿಯಲ್ಲಿ ಈ ಒಂದು ಸಂಖ್ಯೆ ಸುಮಾರು 19,838 ಇತ್ತು. ಅಂದ್ರೆ ವಿದೇಶಿ ಪ್ರವಾಸಿಗರ ಸಂಖ್ಯೆಯಲ್ಲಿ 80% ಹೆಚ್ಚಿನ ಕುಸಿತ ಕಂಡು ಬಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ದೇಶೀಯ ಪ್ರವಾಸಿಗರ ಸಂಖ್ಯೆ ಅಂದ್ರೆ ನಮ್ಮ ಭಾರತೀಯರು 4,44,000ಕ್ಕಿಂತಲೂ ಹೆಚ್ಚು ಇರೋದು ಸಮಾಧಾನಕರ ಸಂಗತಿ. ದೇಶೀಯ ಪ್ರವಾಸಿಗರು ಹಂಪಿಯ ಮೇಲಿನ ಪ್ರೀತಿಯನ್ನ ಈಗಲೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ವಿದೇಶಿ ವಿನಿಮಯ ದೃಷ್ಟಿಯಿಂದ ಇವತ್ತು ನಾವು ವಿದೇಶಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಕಡಿಮೆಯಾಗಿರೋದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಭದ್ರತೆಯ ಕೊರತೆನೇ ಇದಕ್ಕೆ ಪ್ರಮುಖ ಕಾರಣನ ಅಂತ ನೋಡೋದಾದ್ರೆ ಹೌದು, ಖಂಡಿತವಾಗಿಯೂ ಭದ್ರತಾ ಕೊರತೆ ಇಲ್ಲಿ ಹೆಚ್ಚಾಗಿ ಕಾರಣವಾಗಿದೆ. ವಿದೇಶಿ ಪ್ರವಾಸಿಗರು ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗೋದಕ್ಕೆ ಮುಖ್ಯ ಕಾರಣನೇ ಭದ್ರತೆಯ ಕೊರತೆ ಮತ್ತೆ ಆತಂಕದ ವಾತಾವರಣ. ಕಳೆದ ಬೇಸಿಗೆಯಲ್ಲಿ ವರದಿಯಾಗಿರುವಂತಹ ಲೈಂಗಿಕ ದೌರ್ಜನ್ಯದ ಘಟನೆಗಳು ಹಾಗೂ ವಿದೇಶಿ ಪ್ರವಾಸಿಗರ ಹತ್ಯೆಯಂತಹ ಅಮಾನವೀಯ ಪ್ರಕರಣಗಳು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಒಂದು ಬಾರಿ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು. ಇದರಿಂದಾಗಿ ಆತಂಕಗೊಂಡಿರುವಂತಹ ಯುರೋಪ್ ಮತ್ತೆ ಪೂರ್ವ ಏಷ್ಯಾದ ಅನೇಕ ಪ್ರವಾಸಿಗರು ಹಂಪಿ ಪ್ರವಾಸವನ್ನ ರದ್ದು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪ್ರವಾಸ ಆಯೋಜಕರು ದೃಢಪಡಿಸ್ತಾ ಇದ್ದಾರೆ. ಇದೇ ಕಾರಣದಿಂದಾಗಿ ಈಗ ಹಂಪಿಯ ಬಗ್ಗೆ ವಿಚಾರಿಸುವಾಗ ಯಾವುದೇ ವಿದೇಶಿ ಪ್ರವಾಸಿಗ ಮೊದಲು ಕೇಳೋ ಪ್ರಶ್ನೆನೇ ಹಂಪಿ ನಮಗೆ ಸುರಕ್ಷಿತವಾಗಿದೆಯೇ ಎನ್ನುವಂಥದ್ದು. ಇನ್ನ ಭದ್ರತೆಯ ಜೊತೆಗೆ ಹಂಪಿಯ ಮೂಲ ಸೌಕರ್ಯದ ಕೊರತೆಗಳು ಕೂಡ ವಿದೇಶಿ ಪ್ರವಾಸಿಗರ ನಿರಾಸೆಗೆ ಕಾರಣವಾಗಿದೆ. ಪ್ರಮುಖವಾಗಿ ವಿದೇಶಿಗರು ಗುರುತಿಸುವಂತಹ ಸಮಸ್ಯೆಗಳು ಯಾವೆಲ್ಲ ಅಂತ ನೋಡೋದಾದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯ ಕೊರತೆ, ಇನ್ನ ಪ್ರಮುಖ ಸ್ಥಳಗಳಲ್ಲಿ ಮಾಹಿತಿ ಕೇಂದ್ರಗಳ ಅಲಭ್ಯತೆ, ಅದರಲ್ಲಿ ಯಾವುದೇ ರೀತಿಯ ಮಾಹಿತಿ ವಿದೇಶಿಗರಿಗೆ ಸಿಗ್ತಾ ಇಲ್ಲ, ಸಮರ್ಪಕವಲ್ಲದ ಸಾರಿಗೆ ವ್ಯವಸ್ಥೆ ಮತ್ತೆ ಸಂಚಾರ ದಟ್ಟಣೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋದಕ್ಕೆ ಸಾರಿಗೆಯ ವ್ಯವಸ್ಥೆಯ ಕೊರತೆ, ಈ ಎಲ್ಲ ಅಂಶಗಳಿಂದ ಹಂಪಿಯತ್ತ ವಿದೇಶಿ ಪ್ರವಾಸಿಗರ ಬರುವಿಕೆ ಇತ್ತೀಚೆಗೆ ಏನಾಗಿದೆ, ಸಂಪೂರ್ಣವಾಗಿ ಕಡಿಮೆಯಾಗಿದೆ. ಇನ್ನ ಈ ಪರಿಸ್ಥಿತಿಯ ಗಂಭೀರತೆಯನ್ನು ಹತ್ಕೊಂಡಿರುವಂತಹ ಜಿಲ್ಲಾಡಳಿತ ಮತ್ತೆ ಸಂಬಂಧಿತ ಪ್ರಾಧಿಕಾರಿಗಳು ಈಗ ಕೆಲವೊಂದಷ್ಟು ತುರ್ತು ಕ್ರಮಗಳನ್ನ ಕೈಗೊಂಡಿದೆ. ಅದು ಯಾವೆಲ್ಲ ಅಂತ ನೋಡೋದಾದ್ರೆ, ಪ್ರವಾಸಿಗರು ತಂಗುವಂತಹ ಸ್ಥಳಗಳಲ್ಲಿ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅನೇಕ ಅನಧಿಕೃತ ಹೋಮ್ ಸ್ಟೇಗಳನ್ನ ನೋಂದಣಿ ಮತ್ತೆ ಅನುಮೋದನೆಯನ್ನ ಕಡ್ಡಾಯಗೊಳಿಸಲಾಗಿದೆ. ಹೋಟೆಲ್ಗಳು ಮತ್ತೆ ಹೋಮ್ ಸ್ಟೇಗಳಲ್ಲಿ CCTV ಅಳವಡಿಕೆ ಜೊತೆಗೆ ಅಪರಿಚಿತ ಪ್ರವಾಸಿಗರ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗಾಗಲೇ ಜಾರಿಯಲ್ಲಿರುವಂತಹ ಈ ಕ್ರಮಗಳಿಂದ ಇನ್ನು ಮುಂದಾದ್ರೂ ಹಂಪಿಯ ಸುರಕ್ಷತೆಯನ್ನ ಇನ್ನಷ್ಟು ಬಲಪಡಿಸಿ ಕಳೆದುಕೊಂಡಿರುವಂತಹ ವಿದೇಶಿ ಪ್ರವಾಸಿಗರ ವಿಶ್ವಾಸವನ್ನ ಗಳಿಸುವಲ್ಲಿ ನಮ್ಮ ಹಂಪಿ ಯಶಸ್ವಿಯಾಗುತ್ತಾ? ಹಂಪಿ ಮತ್ತೆ ಇತಿಹಾಸದ ಗತ ವೈಭವದ ಜೊತೆಗೆ ಸುರಕ್ಷಿತ ತಾಣವಾಗಿ ಜಾಗತಿಕ ಮಟ್ಟದಲ್ಲಿ ಮಿಂಚುತ್ತಾ ಕಾದು ನೋಡಬೇಕಾಗಿದೆ.
ಇದಾಗಿತ್ತು ಇವತ್ತಿನ ವಿಶೇಷ. ಇಂತಹ ಮತ್ತೊಂದಷ್ಟು ವಿಶೇಷ ಸುದ್ದಿ ಸಮಾಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ತಪ್ಪದೆ ನೋಡಿ ಕರುನಾಡು ಟಿವಿ, ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ.